ಭಾಷೆ ಅಲ್ಲ ಬದುಕು. ಬಂದಲ್ಲ ಜಸ್ ಜಸ್ ಜಸ್. ಸೊ ಹೊರಗೆ ಬತ್ತಿದ್ದಂಗೆ ಅಲ್ಲಿ ಸನ್ರೈಸ್ ಕಾಣ್ತಿತ್ತು ಕಣಿ. ಪ್ರಾಬ್ಲಮ್ ಇಲ್ಲ, ಆದರೂ ಹೆವಿ ನಾಮ ಮಾತ್ರ ಜಾಸ್ತಿ ಇಡ್ತಿದ್ರು ಎಲ್ಲ. ಜಲ ಪೂಜೆ ಮಾಡ್ರೆ ಪುಣ್ಯ ಬತ್ತಂತ್ರ ಕಾಣಿ, ಅವ್ರು ಮಾಡ್ತಿದ್ರು ಕಾಣಿ. ಆದರೆ ಈ ಥರ ಗಬ್ಬೇರಿಸಿ ಜಲ ಪೂಜೆ ಮಾಡಿ ಏನು ಯೂಸ್ ಎಂತಂತೆ ಫ್ರೆಂಡ್ಸ್. ಹಾಯ್ ನಮಸ್ತೆ. ಎಲ್ಲಿ ಹೊರಡ್ತಿದ್ರೆ ನೆನೆಸ್ಕೊಂಬೇಡಿ, ಅದನ್ನು ವೀಡಿಯೋ ಮಧ್ಯದಲ್ಲಿ ಹೇಳ್ತೀನಿ ನಾನು. ಇಲ್ಲಿ ಕಾಣಿ ಪ್ರಸಾದ್, ಲಾಸ್ಟ್ ಟೈಮ್ ನಾವು ಔಟಿಂಗ್ ಒಪ್ಪತ್ತಿಗೆ ಇದ್ದಿದ್ದಲ್ಲ ಅವನೇ ಪ್ರಸಾದ್ ಶೆಟ್ಟಿ. ಈಗ ಹೇಳ್ತಿ ಕಾಣಿ, ನಾವು ನಿನ್ನೆ ಗುರುವಾರ ಅಲ್ಲ ನಮಗೆ, ನಿನ್ನೆ ಗುರುವಾರ ರಾಯರ್ ಟೆಂಪಲ್ಗೆ ಹೋಗ್ಕೊಂಡು ಆಫೀಸಿಗೆ ಬಪ್ಪತ್ತಿಗೆ ಪ್ರಸಾದ್ ಹೇಳ್ದ ಹಣ ಮಂತ್ರಾಲಯಕ್ಕೆ ಹೋಗಿಟ್ಟಿತ್ತು ಬತ್ರೆ ಕಾಣಿ. ರಾಯರ್ ಇಚ್ಛೆ ಎಲ್ಲುವರೆಗಿತ್ತು, ನಾನು ಎಣಿಸ್ಕೊಳ್ಳಿಲ್ಲ. ಅದು ಒಳ್ಳೆ ದಿನ ಗುರುವಾರ. ಸೊ ನಾವು ಈಗ ಇವತ್ತು ನಾವು ಹೊರಟಿತ್ತು ಸಾಯಂಕಾಲ ಹೋತ ಲಾಗ್ ಹೆಂಗಿರುತ್ತೆ ಕಾಂಬ ಬನ್ನಿ. ಇಬ್ಬರೇ ಹೊರಟೋದಲ್ಲ, ಇವೊಂದು ಫ್ರೆಂಡ್ಸ್ ಇಬ್ಬರಿದ್ರು. ಸೊ ಅವ್ರು ರೂಮಾಗಿದ್ರು, ಅವ್ರನ್ನ ಮೀಟಪ್ಪ. ಆಮೇಲೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಟ್ರೈನ್ ಎಷ್ಟು ಗಂಟೆಗಿತ್ತ? 8:40 ಟ್ರೈನ್ ಇತ್ತು ಮೆಜೆಸ್ಟಿಕ್ಕಿಂದ ಹೊರಡ್ತು. ಅದು ರೂಮ್ ಹತ್ರ ಬಂತ, ಅವ್ರ ಫ್ರೆಂಡ್ ರೆಡಿ ನಿಂತಿರ ಕಾಮ ಮಾತಾಡ್ಸುವ. ಎಷ್ಟನೇ ಫ್ಲೋರ? ಹಾಂ ಇಲ್ಲಿ ಕಾಣಿ ಪ್ರಸಾದ್ ರೂಮ್ ಹತ್ರ ಬಂತು. ದುಬೈ ಫ್ರೆಂಡ್ ಅನ್ಸುತ್ತೆ, ವುಡ್ಲ್ಯಾಂಡ್ ಶೂ ಎಲ್ಲ ಇಟ್ಟಿರು. ಆಗ ಅವರೇ ಹೆಸರು ಮಹೇಶ್ ಅಂತ ಹೇಳಿ. ಇವರೆಲ್ಲೂ ನಮ್ಮನ್ನು ಕಂಡಿರ, ಮೇ ಬಿ ನನ್ನ ಅಣ್ಣನ ಕಂಡಿರ್ತಾರೆ. ಕಡಿ ಬಿಡಿ ಓಡ್ತಿದ್ ಕಡಿ, ಒಬ್ಬ ಕ್ರೀಮ್ ಎಲ್ಲ ಹಚ್ಕೊಂಡಿದ್ವಿ. ಮೆಜೆಸ್ಟಿಕ್ ರೀಚ್ ಆಯ್ತಾ, 8:40 ಟ್ರೈನ್ ಅಂಬ್ರ. ಅಲ್ಲೊಬ್ಬ ಕಾಯ್ತಿದ್ದ, ಅವನು ಮೀಟ್ ಮಾಡ್ತೆ. ಟೈಮ್ 8:10 ಏನು. ಈಗ ಬಂತಿಲ್ಲಿ ರೈಲ್ವೆ ಸ್ಟೇಷನ್ ಹತ್ರನೇ ಒಬ್ಬ ಅಲ್ಲಿ ಟಿಕೆಟ್ ಮಾಡಿ ಕಾಯ್ತಿದ್ದ ಅಂಬ್ರ. ಇವ ಎಷ್ಟಲ್ಲಿ ಹಾಯ್ ಹೇಳ್ತಾನೆ. ಅಲ್ಲಿ ಕಾಣಿ ಒಬ್ಬ ನಿಂತ್ಕೊಂಡು ಗೈಡ್ ಮಾಡ್ತಿದ್ದ, ಟಿಕೆಟ್ ಮಾಡ್ಕೊಂಡು ಬೇರೆಯವ್ರಿಗೆ ಗೈಡ್ ಮಾಡ್ತಿದ್ದ. ಅವನೇ ಪ್ರವೀಣ್ ಅಲ್ಲ? ಹಾಂ ಇವನೇ ಬಂತು ಕಣಿ. ಇನ್ನೀಗ ಪ್ಲ್ಯಾಟ್ಫಾರ್ಮ್ ಹುಡ್ಕೊಡ್ದಲ್ಲೇ ಟೈಮ್ ಆಯ್ತು, 8:40 ಅಷ್ಟರಲ್ಲಿ ಟ್ರೈನ್ ಬರ್ತದೆ. ಪ್ಲ್ಯಾಟ್ಫಾರ್ಮ್ ಒಂದಂಬ್ರ ಅಲ್ಲಿ ಮುಂದಿತ್ತು ಒಂದು ಪಾಪ. ಇವ ಎಂತ ಹೇಳ್ತಿದ್ದ, ಹಳೆ ಎಕ್ಸ್ಪೀರಿಯನ್ಸ್ ಟ್ರೈನಾಗೆ ಹ್ಯಾಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದ. ಮಿಸ್ಸೇ ಒಂದು ಟ್ರೈನ್ ಮಾಡಿದ, ಅದು ಒಂದು ದಿನ ಇಡೀ ಆಯ್ತು ಊರು ಮುಟ್ಕಾರೆ ಅವನಿಗೆ ಅಲ್ದನ. ಆ ಟ್ರೈನಾಗ ನಿಮ್ಗೆ ಓಸ್ಟ್ ಎಕ್ಸ್ಪೀರಿಯನ್ಸ್ ಯಾವ್ದು ಗೊತ್ತಾ? ಆ ಸ್ಮೆಲ್. ನಮ್ಮ ಸೀಟ್ ಸಿಕ್ಕಿದ್ ಕಣ್, ಒಬ್ಬರೇ ಅದಕ್ಕೆ ಕೂಕಂದಿದ್ದು ಕರೆಕ್ಟ್ ಇತ್ತು. ಅವನದು ಅದು ಸೀಟ್ ಅಲ್ದ? ಹಾಂ ಬಂದಲ್ಲ ಜಸ್ ಜಸ್ ಜಸ್. ಸೊ ಈಗ 5 ಜನ ಕಷ್ಟಪಟ್ಟು ಹೊರಟಿತ್ತು. ಈಗ ಹೆಂಗಿರುತ್ತೆ ಕಮ್ಮ ಜರ್ನಿ ಅಂದರೆ ರೈಲ್ವೆ ಕಾಣಿ. ಕರೆಕ್ಟ್ 8:40 ಹೊರಟಿತ್ತು. ಈಗ ಎಕ್ಸಾಕ್ಟ್ 8:40 ನಾವು ಬೆಂಗಳೂರಿಂದ ಬಿಟ್ಟಿದ್ದು ಕಣಿ.
ಗಂಟೆಗೆ ಸುಮಾರು 4 ಹತ್ತ ಬಂತ. ಈಗ ರೀಚ್ ಆಯ್ತು ನಾವು ಮಂತ್ರಾಲಯಕ್ಕೆ. ಇಲ್ಲಿಂದ ಒಂದು 15 ನಿಮಿಷ ಇತ್ತಮ್ಮ ರಿಕ್ಷಾದಲ್ಲೇ. ಪಾಪ ಬನ್ನಿ. ಸ್ಟೇಷನಿಂದ ಹೊರಗೆ ಬಂದಿತ್ತು ಕಾಣಿ ರಿಕ್ಷಕ್ಕೋಸ್ಕರ ನೀವು ಹುಡುಕ್ತಿದ್ದಪ್ಪ ಅಂತ ಡೀಲ್ ಮಾಡ್ತೀನಿ ಅಂತ ಹೋಯ್ದ ಮುಂದೆ. ಸಿಗ್ತಾನ ಪ್ರಸಾದ? ಒಬ್ಬ ಚಳಿ ಹಿಡ್ಕೊಂಡಿತ್ತು ಇಬ್ರಿಗೆ ಇಲ್ಲಿ. ರಿಕ್ಷಾ ಸಿಕ್ತ ಗಾಡಿ. ಓಯ್ ಕಿರಣ ಸಂದೇಶ. ಅದು ಬೆಳಗ್ಗೆ ಮುಂಚೆ ಹೇಳ್ತೇನೆ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ರೀಚ್ ಆಯ್ತು ಫ್ರೆಂಡ್ಸ್. ಮುಖಮಂಟಪದ ಹತ್ರ ಬಂದಿತ್ತು ನಾವೀಗ. ಅವ್ರು ಆಟೋ ಪೇ ಮಾಡ್ತಿದ್ರ. ಆಟೋ ಪೇ ಮುಗಿದಕ್ಕೂ ಓಕೆ. ಒಳಗೆ ಬಂತು ನಾವು. ಇವಾಗ ಒಳಗೆ ಹೋಗೋಕ್ಕೂ ರೂಮ್ ಇದೆ ಕೇಂತಿದ್ರು ಅಲ್ಕಣಿ. ರೂಮಿಗೆ ಡಿಮಾಂಡ್. ಬಾಗಲ್ ತೆಗಿ ಸೇಸಮ್ಮ. ಒಬ್ಬ ಹೋಯ್ದ ಸಾನಕ್ಕೆ. ಇವರೆಲ್ಲ ಮನೆಯಿಂದ ತಗೊಬಂದಿರಿ ಪಂಚೆ. ಹೋಯ್ ಪಂಜೆ ಬಿಟ್ಟು ಬಂದಿತ್ತು ಮಾರ. ಪಂಜೆ ಒಂದು ತಗೋಬಪ್ಪ ಅಂದೇಳಿ ಇವನು ಬಿಟ್ಟು ಬಂದಿದ್ದ. 2 ಪಂಜೆ ತಗೊಳ್ಬಪ್ಪ ಅಂದೇಳಿ ಹೊರಟಿದ್ದಿಲ್ಲ. ಅಲ್ಲೇ ರೂಮ್ ಮುಂದೆನೇ ಒಂದು ಅಂಗಡಿ ಇತ್ತ. ಪಾಪ ಬನ್ನಿ ಚರ್ಚೆ ಮಾಡಿ ಒಂದು ಪಂಜೆ ತಗೊಂಬ. ಪ್ರಸಾದ ಚರ್ಚೆ ನೀನೇ ಮಾಡ್ಕ. ಎಷ್ಟು ಚರ್ಚೆ ಮಾಡಿದ್ರು ಗೊತ್ತಿಲ್ಲ. ರೂಮಿಗೆ ಬಿಡ್ಲವ್ರು ಚರ್ಚೆ ಮಾಡಿ 300 ರೂಪಾಯಿಗೆ 2 ಪಂಜೆ ತಗೊಬಂದು. ಫುಲ್ ಚರ್ಚೆ. 10 ರೂಪಾಯಿನೂ ಬಿಡ್ಲವ. ಬನ್ನಿ ಈಗ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕೊಡು. ಇಲ್ಲೇ ದೇವಸ್ಥಾನದ ಮುಂದೆನೇ ರೂಮ್ ಮಾಡ್ಕೊಂಡಿದ್ದು ನಾವು. ರೆಡಿ ಹೊರಟಿದ್ ಕಣಿ ಎಲ್ಲ ಪಂಚೆ ಹೇಗ್ಕಂಡ ಮದಿ ಹೊರಟಂಗೆ ಶಿಸ್ತು. ರೆಡಿ ಹೋಗೋದ್ರೊಳಗೆ ಆಯ್ತು 6 ಗಂಟೆ. ಪ್ರವೀಣ್ ದಡ ಪ್ರವೀಣ ಲೇಟ್ ಮಾಡೋದು. ದಡ ಮಾಡ್ದವ. ಒಂದು ಟೀ ಕುಡ್ಕೊಂಡು ದೇವಸ್ಥಾನದೊಳಗೆ ಹೋತು. ಪೇ ಮಾಡಿದ್ಯಾನಾ? ಬಿಸಿ ಬಿಸಿ ಟೀ ಕುಡ್ಕೊಂಡೆ ದೇವ್ರ ದರ್ಶನ ಕೊಡುವ. ಅವ ಇಲ್ಲ ಅದನ್ನ ಬಂತು ಕಾಣಿ. ನೆನೆ ಅದೇ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ ಅದಿದೆ. ಮನ್ಸಾಗ ಎಣಿಸ್ಕೊಂಡಿರ್ಲಿಲ್ಲ ಬತ್ತೆ ಅಂದೇಳಿ. ಸಡನ್ ಪ್ಲ್ಯಾನ್ ಬಂದಿತ್ತೆ. ಕಾಂಬ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಮತ್ತೆ ಸಿಗುವ. 6 ಗಂಟೆಗೆ ಜನ ಇದ್ರು ಕಾಣಿ. ಇಲ್ಲೇ ಬಂತು ಕಾಣಿ. ಎಲ್ಲ ಕಾಯ್ತಿದ್ರು. ಇನ್ನೂ ಬಾಗಿಲು ತೆಗಿಲ್ಲ ಅನ್ಸತ್ತೆ. ಅಲಂಕಾರ ಆಗ್ತಿತ್ತು ಇನ್ನು. ಅಲ್ಲಿ ಸ್ಕ್ರೀನಾಗಿ ತೋರಿಸ್ತಿದ್ರು ಕಾಣಿ. ಬೆಳಿಗ್ಗೆನೆಲ್ಲ ಏನು ನಿಂತಿರ್ಕಣಿ. ಎಲ್ಲ ಡೋರ್ ಓಪನ್ ಆಯ್ತು ಕಣಿ. ಬಿಟ್ರೆ ಒಳಗೆ
ಹೋಯ್ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಹೊರಗೆ ಬತ್ತಿದ್ದಂಗೆ ಅಲ್ಲಿ ಸನ್ ರೈಸ್ ಕಾಣ್ತಿತ್ತು ಕಣಿ. ಓಪತಿ ಕತ್ಲೆ ಇದ್ದಿತ್ತು, ಈಗ ಬೆಳಕಾಯ್ತು. ಭಾರಿ ಒಂದು ಒಳ್ಳೆ ದೃಶ್ಯ ಕಾಣಿ. ಹೊರಗೆ ಬಂದಾಗಲೇ ನಮ್ಗೆ ಒಂದು ಒಳ್ಳೆ ದೃಶ್ಯ ಸಿಕ್ತು. ಎಂತದ ಯೋಗ ಕೂಡಿ ಬರ್ಕಂತ್ರಲ್ಲ ಹಾಗೆ ಕಾಣಿ. ಒಳಗೋಯ್ ಬಂದ್ಕೊಂಡು ಮನ್ಸಿಗೆ ಮಸ್ತ್ ಸಮಾಧಾನ ಸಿಕ್ದಂಗಿತ್ತು. ದೇವ್ರ ದರ್ಶನ ಒಳ್ಳೆ ರೀತಿಯಲ್ಲಿ ಆಯ್ತು. ಬಂದದಕ್ಕೂ ಒಂದು ಖುಷಿ, ನೆಮ್ಮದಿ, ಮನಸ್ಸಿಗೆ ಏನೋ ಒಂದು ಶಾಂತಿ. ರಾಯರ ದರ್ಶನ ಆಯ್ತು. ಇಲ್ಲೇ ಕೆಳಗೆ ಹೊಳೆ ಇತ್ತಂಬ್ರೆ ಹೋಗಿ ಕಣ್ಕಂಡು ಹಾಗೆ ಮುಂದೆ ಹೋಪ. ಪ್ರಸಾದ ಮುಂದೆನಾ ಇಲ್ಲೇ ಬಂತು ಕಾಣಿ ಹೊಳೆ. ಯಾವ ಹೊಳೆಗಡ ಅದ? ಹೊಳೆ ಯಾವ್ದ? ತುಂಗಭದ್ರ ಹೊಳೆ ಅಂಬ್ರ. ತುಂಗಭದ್ರ ಹೊಳೆ ತುಂಬ ನೀರು ಖಾಲಿ ಆಯ್ತು ಕಾಣಿ. ಈಗ ಇನ್ನೂ ಅಲ್ಲೋರೆ ಹೋಯ್ತು ನಾವು. ನೀರು ಸಿಕ್ಕಾರೆ ಇನ್ನು ಸುಮಾರು ದೂರ ಹೋಯ್ತು ಅಲ್ಲೋರೆ. ಸೊ ಈಗ ಅಂದರೆ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಸೊ ಅದಕ್ಕೆ ನೀರೆಲ್ಲ ಖಾಲಿ ಆಯ್ತು. ಮುಂದೆ ಹೋಪ ಅಲ್ಲಿ ಇಲ್ಲೊಂದು ಒಂಟೆ ಎತ್ಕಂಡು. ಮರುಭೂಮಿಗೆ ಮಾತ್ರ ಒಂಟೆ ಇರತ್ತಂದು ಎನ್ಸ್ಕೊಂಡಿದ್ದೆ. ಮಂತ್ರಾಲಯದಾಗಿತ್ತು ಒಂದು ಒಂಟೆ. ಇವು ಕಣಿ ಒಂಟೆ ಕಣ್ಕೊಂಡು ಬಾಯಿ ಕಳೀತಿದ್ದು. ತುಂಬ ದೊಡ್ಡ ನದಿ ಇದೆ ಆ್ಯಕ್ಚುಲಿ ಕಣಿ. ಹೋದಷ್ಟು ಹೋಪಂಗಿತ್ತು ಇನ್ನು ದಾರಿ. ಹಾಂ ಅದಾಯ್ತು, ಅದು ಆಲ್ರೆಡಿ ಕ್ಯಾಪ್ಚರ್ ಮಾಡಿ ಆಯ್ತು. ಜಲ ಪೂಜೆ ಮಾಡ್ರೆ ಪುಣ್ಯ ಬರ್ತಂತ್ರೆ ಕಾಣಿ. ಅವ್ರು ಮಾಡ್ತಿದ್ರು ಕಾಣಿ. ಆದರೆ ಈ ಥರ ಗಬ್ಬೇರಿಸಿ ಜಲ ಪೂಜೆ ಮಾಡಿ ಏನಿವುದು ಎಂತಂತೆ ಫ್ರೆಂಡ್ಸ್. ತುಂಬ ಗಲೀಜು ಮಾಡಿ ಇಟ್ಟಿರ. ಸೊ ನಾವು ಯಾವತ್ತು ಪ್ರಕೃತಿನ ಒಂಚೂರು ನೀಟ್ ಇಲ್ಕಣಿ. ಇಲ್ಲೆಲ್ಲ ಫುಲ್ ಕಸ ಹಾಕಿ ಎಲ್ಲ ಗಬ್ಬೇರಿಸಿ ಬಿಟ್ಟಿರ. ಸೊ ಆದಷ್ಟು ಪ್ರಕೃತಿ ನೀಟ್ ಇಟ್ಟಷ್ಟು ನಮ್ಮ ಹೆಲ್ತಿಗೆ ಒಳ್ಳೇದಂದು ಹೆಣ್ಸ್ಕೊಂತೀನಿ ನಾನು. ಪ್ರಕೃತಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಎಲ್ಲರೊಟ್ಟಿಗೆ ಒಂದು ರಿಕ್ವೆಸ್ಟ್, ಆದಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡಿ ನೀರಿಗೆ ಹಾಕೋದಾಗಲಿ ಈ ಥರ ಗಲೀಜು ಮಾಡೋದಾಗಲಿ ನಿಲ್ಲಿಸಿದ್ರೆ ತುಂಬ ಒಳ್ಳೇದು ಅನ್ಸುತ್ತೆ. ನೀರು ಬೇಡ ಅಂತೆ ಅಲ್ಲವರೆಗೆ ಹೋಗ್ದ. ಹಾಂ ಬೇಡ ಅಂತ ಕ್ಯಾನ್ಸಲ್ ಮಾಡುವಂತ ಆಯ್ತು. ಇನ್ನೂ ಹೋಯ್ಕಂಬ್ರಲ್ಲ. ಸೊ ಹೋಪದು ಕ್ಯಾನ್ಸಲ್ ಮಾಡ್ಕೊಂಡಿತ್ತು, ರಿಟರ್ನ್ ಹೋಗ್ತಿತ್ತೀಗ. ಬ್ರೇಕ್ಫಾಸ್ಟಿಗೆ ಹೋಗಲ್ಲ ಹಂಗೆ ಎಲ್ಲ ತಿಂಡಿ ಮಾಡು ಅಂತ ಕರೆದ್ರಿ ಅಲ್ಲೇ ಅಪ್ಪ. ಹಾಂ ಇವ್ರ ಫೋಟೋ ತಗೊಂಬಂದೇಳಿ ಬಂದಿರ. ಫೋಟೋ ಕಾಣ್ತಿದ್ರ ತಕಂತ್ರಂಬ್ರ ರಾಘನ್ ಸ್ವಾಮಿದ ಫೋಟೋ. ಎಷ್ಟಂಬ್ರ? ನಿನ್ನೆ ಕೂರ್ಸ್ದಂಗಿತ್ತಪ್ಪ ಸೇಲ್ ಮಾಡು. ಎಲ್ಲ ಡೀಲ್ ಮಾಡಿದ್ಯಾ? ಫೋಟೋ ಎಂತ ಬೇಡ್ದ? ಹಾಂ ಅದು ಒಳ್ಳೆ ಐಡಿಯಾ. ಹಾಗೆ ಮಾಡು ಇಲ್ದಿರು. ಕಾಂಬ ಅಲ್ಲಿ ಒಳಗೆಲ್ಲ ಸಿಕ್ಕತ್ತಂಬ್ರಲ್ಲ. ಹಾಂ ಹಾಂ ಸರಿ. ಇಲ್ಲೊಂದಿತ್ತು ಕಾಂಬದಾನ. ಬೆಳಿಗ್ಗೆ ಬಪ್ಪತ್ತಿ ಜನನೇ ಇರಲ್ಲ. ಇವಾಗ ಕಾಣಿ ಜನ ಫುಲ್ ತುಂಬಿ ತುಳುಕ್ತಿದ್ರು. ಕಾಣಿ ನಮ್ಮ ಪ್ರತಿಭೆ ಕಾಣಿ ಒಂದೊಂದು. ಆಲ್ರೆಡಿ ಬೆಳಿಗ್ಗೆನೆ ಬೇಗ ದೇವಸ್ಥಾನಕ್ಕೆಲ್ಲ ಹೋಗಿ ದರ್ಶನ ಎಲ್ಲ ಮುಗಿಸಿ ಒಂದ್ಸಲ ರೆಸ್ಟ್ ಮಾಡುವ ಅಂತೇಳಿ ಬಂದಿದ್ದೆ.
ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಮಧ್ಯಾಹ್ನ ಊಟಕ್ಕೆ ಹೊರಟಿತ್ತು. ಎಲ್ಲ ಬೇರೆ ಬೇರೆ ಬಟ್ಟೆ ರೆಡಿ ಯಾರ, ನಾವು ಮಾತ್ರ ಹಾಗೆ ರೆಡಿ ಆಯ್ತು. ಹೆವಿ ಬಿಸಿಲು. ನಮ್ಮದು ಉಡುಪಿ ಬದಿಯರಿಗೇನು ಪ್ರಾಬ್ಲಮ್ ಇಲ್ಲ, ಆದರೂ ಹೆವಿ ನಾಮ ಮಾತ್ರ ಜಾಸ್ತಿ ಇಡ್ತಿದ್ರಿಲ್ಲ. ಹಾಯ್, ಬೆಳಿಗ್ಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ರೆಸ್ಟ್ ಮಾಡಿ ವಾಪಸ್ಸಿಗೆ ಅನ್ನಪ್ರಸಾದ ತಗೊಂಬಂದೇಳಿ ಹೊಡಿಟ್ಕಣಿ. ಹೆವಿ ಬಿಸಿಲು ಮಾತ್ರ. ಊರು ಬದಿಯವ್ರಿಗೆ ಅಡ್ಡಿಲ್ಲ, ಈ ಬೆಂಗಳೂರಲ್ಲಿದ್ದವ್ರಿಗೆಲ್ಲ ಈ ಬಿಸಿಲಿಗೆ ಬಂದರೆ ಅಷ್ಟೇ ಅವ್ರೆ ಎಂತಂದ್ರೆ ಹೆವಿ ಬಿಸಿಲು. ನನ್ನ ಮೊಬೈಲ್ ಅಂತ ತಗೊಂಬಂದೆ ಮಾರ, ಮೊಬೈಲಿಗೆ ಚಾರ್ಜ್ ಇವನಿಗೆ ಯಾರಿಗೂ ಎಂಥದೋ ಚಿಂತೆ ಅಂದರೆ ಇವನಿಗೆ ಚಾರ್ಜರ್ ಚಿಂತೆ, ಚಾರ್ಜ್ ಇಲ್ಲ ಅಂದ್ರು ಮೊಬೈಲ್. ಕಾಣಿ ಹೆವಿ ಬಿಸಿಲು. ಸೊ ಬಿಸಿಲಲ್ಲಿ ಹೋಗೋರಿಗೆ ಅಲ್ಲಿ ಚಪ್ರನೂ ಇತ್ತು, ಚಪ್ರ ಮಾಡಿರಿ ನೆರಳಾಗಿ ಹೋಯ್ನಿ ಅಂದೇಳಿ. ಆದರೂ ನಮ್ಗೊಂದು ಸೊಕ್ಕೆ ಬಿಸಿಲಾಗ ಹೋಗ್ತಿತ್ತು. ಇಲ್ಕಾಣಿ ಇನ್ನೊಬ್ರು ಬಂದ್ರು ನಮಗೆ ಪರಿಚಯದವ್ರು, ಶಿವರೆಡ್ಡಿ. ಮತ್ತೆ ಇಲ್ಲೇ ಹತ್ರನಾ ನಿಮಗೆ ಮನೆ? ಬೆಳಿಗ್ಗೆ ಬಂದಳಿ ಅಲಂಕಾರ ಇರ್ಲಿತ್ತು. ಸೊ ಈಗ ವಾಪಸ್ ಅಲಂಕಾರ ರೆಡಿ ಇತ್ತು. ಅಲಂಕಾರ ಕಂಡು ದೇವ್ರ ಅಲಂಕಾರ ಕಂಡು ಹಾಗೆ ಊಟಕ್ಕೆ ಹೋದ್ವು. ಪಾಪಲ್ಲ ಪಾಪ ಒಳಗೆ ದೇವ್ರ ದರ್ಶನ ಮುಗಿಸ್ಕೊ ಬಂತ. ಈಗ ಊಟಕ್ಕೆ ಲೈನ್ ಅಂದಿಟ್ಟಿತ್ತು. ಇಲ್ಕಾಣಿ ಎಷ್ಟಕ್ಕ ಜನ ಇದ್ರೆ. ಸೊ ಕಾಂಬ ಒಳಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಹ್ಯಾಂಗಿತ್ತು, ಅಟ್ ಎ ಟೈಮ್ ಎಷ್ಟು ಜನ ಊಟ ಮಾಡ್ತಾರೆ ಎಲ್ಲ ಕಾಂಬ ಬಂದು. ಸುಮಾರು 1-1.5 ಸಾವಿರ ಜನ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಇತ್ತು ಅನ್ನಛತ್ರದಾಗೆ. ಸೊ ನಾವು ಅನ್ನ ಪ್ರಸಾದ ತಿನ್ಕೊಂಡು ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ದೇವ್ರ ಪ್ರಸಾದ ತಿನ್ಕೊಂಡು ಹೊರಟಿದ್ದು ಕಾಣಿ. ಭಾರಿ ಒಳ್ಳೆ ಪ್ರಸಾದ ಮಾತ್ರ. ಹೆಂಗಿತ್ತು ಊಟ ಎಲ್ಲ? ಊಟ ಎಲ್ಲ ಒಳ್ಳೆ ಸೂಪರ್ ಇತ್ತಲ್ಲ. ಸೊ ಈಗ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಸಾಯಂಕಾಲ ಹೊರಡುವಂತ ಪ್ಲ್ಯಾನ್ ಮಾಡಿತ್ತು. ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ನಮ್ಗೆ ಯಾವುದು ಐಡಿಯಾ ಇಲ್ಲ. ಸೊ ಹೋಗೋ ಪ್ರಯತ್ನನೂ ಮಾಡ್ತಾ ಇಲ್ಲ ಇವ್ರು ಯಾರು. ಹಾಗಾಗಿ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಅಲ್ಲಿಂದ ಸಂಜೆ 7:40 ಟ್ರೈನ್ ಇತ್ತು, ಹೊರಡ್ತು. ಬಾಯ್ ರೆಸ್ಟ್ ಮಾಡಿ ಈಗ ಹೊರಟಿತ್ತು ಅವ್ರು ರೈಲ್ವೆ ಸ್ಟೇಷನ್ಗೆ. ರಿಕ್ಷೆಯಲ್ಲಿ ರೆಡಿ ಇತ್ತು ಕಾಣಿ. ಹಿಂದೆ ಕುಕ್ಕಂಬಾರ ಹಿಂದೆ ಬಂದಾಯ್ತು, ಹೊರಟು ಆಯ್ತು ಕಾಣಿ. ರಿಕ್ಷಾ ಕಾಣಿ ಲೈನ್ ನಿಂತು ದಿನಕ್ಕೊಂದು 10-15 ಟ್ರಿಪ್ ಹೊಡಿತ್ರಿ. ಬಂತು ಕಾಣಿ ರೈಲ್ವೆ ಸ್ಟೇಷನ್. ಕೊನೆಗೂ ರೈಲ್ವೆ ಸ್ಟೇಷನ್ ಹತ್ರ ಬಂತು ಕಾಣಿ. ಇದೇ ಪ್ರಪಂಚ, ಇಷ್ಟೇ ಪ್ರಪಂಚ. ಪ್ಲಾಟ್ಫಾರ್ಮಿಗೆ ಬಂದಿತ್ತು ರೈಲ್ ಬಪ್ಪಕ್ಕೆ. ಇನ್ನೂ ಎಷ್ಟು ಗಂಟೆ ಇತ್ತು? 7:40ಗೇನಾ? 7:16. ಸೊ ಇನ್ನೂ ಅರ್ಧ ಗಂಟೆ ಇತ್ತು, ವೆಯ್ಟ್ ಮಾಡುವ. ಎಲ್ಲ ಸಾಕಾಯರು, ಒಬ್ರೊಬ್ರು ಸೊಡ್ಡು ಕಾಮು ಕೇಳಿಯ ಯಾರು ಕಾಣಿ. ಎಲ್ಲ ಅವ ಬಲ್ಲ ಆ ಮೂಲೆಗೆ, ಇವ ಬಲ್ಲ. ಇವರಿಬ್ರು ಟ್ರೈನ್ ಕಾಮದ್ರೊಳಗೆ, ನಾವು ವಿಡಿಯೋ ಮಾಡೋದ್ರೊಳಗೆ ಬ್ಯುಸಿ. ಲೈಫೇ ಬ್ಯುಸಿ. ಹಾಯ್ ಕಾದು 7:15 ಬಪ್ಪು ಟ್ರೈನ್ 8 ಗಂಟೆ ಬರ್ತಿತ್ತು, 8:10 ಬರ್ತಿತ್ತು ಕಾಡಿ. ಸೊ ಫೈನಲಿ ಟ್ರೈನ್ ಬಂತು, 1 ಗಂಟೆ ಡಿಲೇ. ಮಕ್ಕಳೆಲ್ಲ ಬೇಜಾರು ಸತ್ಯ ಇರ್ಲಿ ಕಣಿ. ಬಾಯ್. ಮಾಸ ಜಾಗ್ರತೆ.
ಅಂತೂ ಇಂತ ಮೆಜೆಸ್ಟಿಕ್ ಒಂದು ಮುಟ್ಕೊಂಡಿತ್ತು, ಅವರ ಕ್ಯಾಬ್ ಕಾಣ್ತಿದ್ರು, ನಾವು ಬಸ್ ಹತ್ಕೊಂಡು ಹೋಗೋ ಪ್ಲ್ಯಾನ್ ಆಗಿತ್ತು. ಸೊ ಬಸ್ ರೆಡಿ ಇತ್ತು. ಹಾಯ್, ಅಂತೂ ಇಂತೂ ರಾಯರ್ ಇಚ್ಛೆ ಥರ ನಾವು ರಾಯರ್ ಟೆಂಪಲಿಗೆ ಹೋಗಿ ಬಂದಾಯಿತು, ಮಂತ್ರಾಲಯ ವಿಸಿಟ್ ಮಾಡಿ ಬಂದಾಯಿತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ. ಒಳ್ಳೆ ಲಾಗ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.